ಅವ್ರು ಯಾರು ಅನ್ನೋದು ದೇಶಕ್ಕೆ ಗೊತ್ತಿದೆ. 2200 ಸಂಘಟನೆಗಳಿವೆ ಅದರ ಜೊತೆಯಲ್ಲಿ. ಮೋಹನ್ ಭಾಗವತರು ಹೇಳಿದ್ದನ್ನು ವಿಡಿಯೋ ನೋಡಿದೆ. 2200 ಸಂಘಟನೆಗಳು, ಅವುಗಳನ್ನು ಪರಿವಾರ ಅಂತ ಕರೀತಾರೆ. ಆ ಪರಿವಾರದ ಎಲ್ಲ ಸಂಘಟನೆಗಳು ರಿಜಿಸ್ಟರ್ ಆಗಿವೆ. ಅವೆಲ್ಲವೂ ಆಗಿರೋದು ಸ್ವತಂತ್ರ ಬಂದ ನಂತರ. ಯಾವುದೇ ಆಸ್ತಿ ಆಗಿದ್ದರೆ, ಚಟುವಟಿಕೆ ನಡೀತಿದ್ರೆ ಎಲ್ಲವೂ ಕೂಡ ಆ ಸಂಘಟನೆಗಳ ಹೆಸರಿನಲ್ಲಿ ನಡೀತಾ ಇವೆ. ಆ ಸಂಘಟನೆಗಳು ಅಂತಂದ್ರೆ ನೀವು ಇವಾಗ ನೋಡಿರ್ಬೋದು, ರಾಷ್ಟ್ರೋತ್ಥಾನ ಪರಿಷತ್. ರಾಷ್ಟ್ರೋತ್ಥಾನ ಪರಿಷತ್ತು ರಿಜಿಸ್ಟರ್ ಆಗಿದೆ ಅಂಡರ್ ದಿ ಮೈಸೂರು ಸೊಸೈಟೀಸ್ ಆ್ಯಕ್ಟ್ 1960. ಇದು 1965 ರಿಜಿಸ್ಟರ್ ಆಗಿದೆ. ಅದು ಏನೆಲ್ಲ ಚಟುವಟಿಕೆಗಳು ಮಾಡ್ತದೋ ಅದು ಲೆಕ್ಕಾಚಾರ ಇದೆ, ಅಕೌಂಟ್ ಕೊಡ್ತಿದೆ. ಈಗ ಕರ್ನಾಟಕದಲ್ಲಿ ಇಲ್ಲೇ ಚೆನ್ನೈನಹಳ್ಳಿ ಜನಸೇವಾ ವಿದ್ಯಾಕೇಂದ್ರ ಚೆನ್ನೈನಹಳ್ಳಿಯಲ್ಲಿ ಇದೆ. ಅದು ಕೂಡ 72 ರಿಜಿಸ್ಟರ್ ಆಗಿದೆ. ಅದು ಇವೆಲ್ಲವೂ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್. ಇಂಥವು 2200 ಸಂಘಟನೆಗಳು ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಮಾಡ್ತವೆ. ಜಾತಿ ಹೋಗಲಾಡಿಸಬೇಕು ಅಂತ ಕೆಲವು ಹೋರಾಟ ಮಾಡ್ತೇವೆ, ಸಾಮರಸ್ಯ ವೇದಿಕೆ ಅಂತ ಕೆಲಸ ಮಾಡ್ತೇವೆ. ಎಲ್ಲವೂ ಮಾಡಿ ದಲಿತರಲ್ಲಿ ಒಗ್ಗೂಡಿಸ್ತಕ್ಕಂಥ, ಆ ದಲಿತರಲ್ಲಿ ಆ ಜಾತಿಯ ತಾರತಮ್ಯ ತೆಗೆದಾಕ್ತಕ್ಕಂಥ, ಜಾತಿಯ ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥ, ಅಥವಾ ಈ ಏನೋ ಟೆಂಪಲ್ಗಳಲ್ಲಿ, ದೇವಸ್ಥಾನಗಳಲ್ಲಿ ಬಿಡೋದಿಲ್ಲ ಅಂತಂದರೆ ಅಲ್ಲಿ ಅವರನ್ನು ಇದು ಮಾಡಿಸ್ತಕ್ಕಂಥದ್ದು, ಬೇರೆ ಬೇರೆ ಜನಾಂಗಗಳ ಜೊತೆಯಲ್ಲಿ ಕೂಡಿಸ್ತಕ್ಕ ಅನೇಕ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ಎಲ್ಲಕ್ಕೂ ಅಕೌಂಟಬಿಲಿಟಿ ಇದೆ. RSS ಅನ್ನೋದು ಮೋಹನ್ ಭಾಗವತರು ಏನು ಉತ್ತರ ಕೊಟ್ಟಿದ್ದಾರೋ ಅದು ಬ್ರಿಟಿಷರ ಕಾಲದ್ದು. ಅಲ್ಲಿ ಸದಸ್ಯತ್ವವೇ ಇಲ್ಲ, ವ್ಯವಹಾರವೂ ಇಲ್ಲ. ನಾವೇನಾದರೂ ಸರ್ಕಾರದಿಂದ ಏನಾದರೂ ಸವಲತ್ತು ಪಡೀಬೇಕಂತಿದ್ದರೆ ರಿಜಿಸ್ಟರ್ ಆಗಬೇಕು, ನಿಜ. ಆದರೆ ನಮಗೇನು ಬೇಕಾಗಿಲ್ಲ, ನಾವು ಯಾರನ್ನೂ ಏನೂ ಕೇಳಿಲ್ಲ. ಸದಸ್ಯತ್ವೇನೇ ಇಲ್ಲ ಅಂತಂದರೆ ಅಕೌಂಟಬಿಲಿಟಿ ಎಲ್ಲಿ ಬರುತ್ತೆ? ಆಯಿತು, ನಾನೊಂದು ಮಾತನ್ನು ಕೇಳ್ತೀನಿ ಅವ್ರಿಗೆ, ನೀವೇನು ಬೇಕಾದರೂ ಅವ್ರಿಗೆ ನೋಟಿಸ್ ಕೊಡಿ, ಅದನ್ನು ನೀವೊಂದು ಪ್ರಯತ್ನ ಮಾಡಿಬಿಡಿ, ಪರವಾಗಿಲ್ಲ. ನೀವು ಅದನ್ನು, ಇವರು ಹೇಳಿದ್ದಾರೆ ಬ್ಯಾನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ, ನಿಮ್ಮ ಸಹಪಾಠಿ ಸತೀಶ್ ಜಾರಕಿಹೊಳಿಯವರೇ ಹೇಳಿದ್ದಾರೆ. ಯಾಕೆ ಅದೆಲ್ಲ ನಿಮಗೆ ಅರ್ಥ ಆಗೋದಿಲ್ವಾ? ಹೋಗ್ಲಿ, ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ. ಈಗ ಪ್ರೇಯರ್ಗಳು ನಡೀತವೆ. ಯಾವುದೇ ಹಬ್ಬ ಬಂದರೆ ಮುಸಲ್ಮಾನ್ ಸಮುದಾಯ ಎಲ್ಲ ರಸ್ತೆಗಳನ್ನು ಬಂದ್ ಮಾಡಿ ಎಲ್ಲ ಸೇರಿರ್ತಾರೆ. ಗುಂಪಲ್ವಾ ಅದು? ರಿಜಿಸ್ಟರ್ ಆಗಿದೆಯಾ? ಇಸ್ಲಾಂ ರಿಜಿಸ್ಟರ್ ಆಗಿದೆಯಾ? ಕ್ರಿಶ್ಚಿಯಾನಿಟಿ ರಿಜಿಸ್ಟರ್ ಆಗಿದೆಯಾ? ಹಿಂದುತ್ವ ರಿಜಿಸ್ಟರ್ ಆಗಿದೆಯಾ? ಮಾಡಿಸಿ. ಇವೆಲ್ಲ ಯಾರು ನಿಮ್ಮನ್ನು ತಡೆದಿದ್ದಾರೆ? ಇದು ಹೆಂಗಿದೆ? ಹೋಮ್ ಮಿನಿಸ್ಟರ್ ಆಗಿಬಿಟ್ಟಿದ್ದೀನಿ, ಎಲ್ಲರನ್ನೂ ತುಳಿದಾಕ್ಬಿಟ್ಟು. ನಾನೇನಾದರೂ, ಇದು ಹುಲಿ ಮುಂದೆ ಇದೆ ರೀ, ಈ ದೇಶ ಹುಲಿ ಇದ್ದಂಗೆ. ಇದರಲ್ಲಿ ಬಾಲ ಹುಲಿನ ಆಡ್ಸೋಕ್ಕಾಗೋದಿಲ್ಲ. ಹುಲಿ ಬಾಲನ ಆಡಿಸ್ಬೋದೇ ಹೊರತು ಬಾಲ ಹುಲಿನ ಆಡ್ಸೋಕ್ಕಾಗೋದಿಲ್ಲ. ನೀವೇನಾದರೂ ಇದ್ರೂ ಅದು ಬಾಲ ಇದ್ದ ರೀತಿ ಅಂತ ತಿಳ್ಕೋಬೇಕು. ಇಂಥವುಗಳನ್ನೆಲ್ಲ ಪ್ರಶ್ನೆ ಮಾಡೋಕ್ಕೋಗಿ ನೀವು ನಿಮ್ಮ ಸ್ಥಾನಕ್ಕೆ ಚ್ಯುತಿ ತಂದುಕೋಬೇಡಿ, ನನ್ನ ಸಲಹೆ ಅವರಿಗೆ.